ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಆರೋಗ್ಯ ಇಲಾಖೆಯ ಅಧಿಕಾರಿಯನ್ನ ಅಬಕಾರಿ ಇಲಾಖೆಗೆ ವರ್ಗಾವಣೆ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಎಲ್ಲಿ ಆರೋಗ್ಯ ಇಲಾಖೆ, ಎಲ್ಲಿ ಅಬಕಾರಿ ಇಲಾಖೆ? ಈ ಕಾರಣಕ್ಕಾಗಿನೇ ಈ ವರ್ಗಾವಣೆ ಸದ್ಯ ಚರ್ಚೆಗೆ ಗ್ರಾಸ ಆಗಿರೋದು, ವಿಪರ್ಯಾಸದ ರೀತಿ ಕಾಣಿಸ್ತಾ ಇರೋದು. ಡಾಕ್ಟರ್ ಕೆ ಮೋಹನ್ ಅನ್ನುವವರ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಆರೋಪ ಮಾಡ್ತಾ ಇದೆ. ಯಾಕಂದ್ರೆ ಸಿದ್ದರಾಮಯ್ಯ ಅವರ ಸಹಿ ಉಳ್ಳಂತಹ ಒಂದು ವರ್ಗಾವಣೆ ಪತ್ರ ಕೂಡ ವೈರಲ್ ಆಗ್ತಾ ಇದೆ. ಆರೋಗ್ಯದಿಂದ ಅನಾರೋಗ್ಯದ ಕಡೆಗೆ ರಾಜ್ಯದ ಆಡಳಿತ, ಕಿಕ್ ಕೊಡುವ ಇಲಾಖೆಗೆ ಟ್ರೆಕ್ ಕೊಡುವ ವೈದ್ಯರು ಬೇಕಿತ್ತೆ ಅಂತ ಹೇಳಿ ವರ್ಗಾವಣೆ ವಿಚಾರವಾಗಿ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ವ್ಯಂಗ್ಯವಾಡಿದ್ದಾರೆ. ಹಳಿ ತಪ್ಪಿದ ಕಾಂಗ್ರೆಸ್ ಆಡಳಿತದ ಕ್ಲಾಸಿಕ್ ಉದಾಹರಣೆ ಅಂತ ಹೇಳಿ ಮಾಜಿ ಸಚಿವ ಸುನಿಲ್ ಕುಮಾರ್ ಕಾರ್ಕಳ ಇವರು ವಾಗ್ಬಾಣವನ್ನ ಬಿಟ್ಟಿದ್ದಾರೆ. ಆ ಡಾಕ್ಯುಮೆಂಟ್ ಅನ್ನ ಗಮನಿಸ್ತಾ ಇದ್ದೀರಿ. ಆ ಡಾಕ್ಯುಮೆಂಟ್ ನಲ್ಲಿ ಬಹಳ ಕ್ಲಿಯರ್ ಆಗಿದೆ. ಮೇಲ್ಗಡೆ ಕರ್ನಾಟಕ ಸರ್ಕಾರದ ಲೆಟರ್ ಹೆಡ್, ಅದು ಟಿಪ್ಪಣಿಯಲ್ಲಿ ಬರೆದಿರೋದೇನು? ಡಾಕ್ಟರ್ ಕೆ ಮೋಹನ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ, ಮಂಡ್ಯ ಜಿಲ್ಲೆ, ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಇವರನ್ನ ಅಬಕಾರಿ ಉಪ ಆಯುಕ್ತರು, ಮೈಸೂರು ಗ್ರಾಮಾಂತರ ಜಿಲ್ಲೆ, ಇಲ್ಲಿಗೆ ನಿಯೋಜಿಸಲು ಸೂಚಿಸಿದೆ. ಸಿದ್ದರಾಮಯ್ಯ ಅವರ ಸಹಿ ಬೇರೆ ಇದೆ ಆ ಪತ್ರದಲ್ಲಿ. ಜೊತೆಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಇವರಿಗೆ ಅಂತ ಹೇಳಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಆ ಲೆಟರ್ ನಲ್ಲಿ ಬಹಳ ಕ್ಲಿಯರ್ ಆಗಿದೆ. ಡಾಕ್ಟರ್ ಕೆ ಮೋಹನ್ ಯಾರು? ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿ, ಅಂದ್ರೆ ಹೆಲ್ತ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡುವಂತ ಒಬ್ಬ ಸರ್ಕಾರಿ ಅಧಿಕಾರಿ, ಅವರು ವೈದ್ಯರು. ಅವರನ್ನ ವರ್ಗಾವಣೆ ಮಾಡ್ತಾ ಇರೋದೆಲ್ಲಿಗೆ? ಅಬಕಾರಿ ಉಪ ಆಯುಕ್ತರು, ಮೈಸೂರು ಗ್ರಾಮಾಂತರ ಜಿಲ್ಲೆ, ಮೈಸೂರು ಅಂತ ಹೇಳಿ ಉಲ್ಲೇಖ ಮಾಡಲಾಗಿದೆ ಆ ಪತ್ರದಲ್ಲಿ. ಅಂದ್ರೆ ಹೆಲ್ತ್ ಡಿಪಾರ್ಟ್ಮೆಂಟ್ ನಲ್ಲಿ ವರ್ಕ್ ಮಾಡ್ತಾ ಇರುವಂತಹ ಅಧಿಕಾರಿಯನ್ನ ನೇರವಾಗಿ ಅಬಕಾರಿ ಇಲಾಖೆಗೆ ಶಿಫ್ಟ್ ಮಾಡಲಾಗ್ತಾ ಇದೆ, ವರ್ಗಾವಣೆ ಮಾಡಲಾಗ್ತಾ ಇದೆ ಅನ್ನೋದು ಆ ಪತ್ರದಲ್ಲಿ ಕಾಣಿಸ್ತಾ ಇರೋದು. ಇದೇ ಪತ್ರವನ್ನ ಕೋಟ್ ಮಾಡಿ ಬಿಜೆಪಿ ನಾಯಕರು ಟೀಕೆಯನ್ನ ಮಾಡ್ತಿದ್ದಾರೆ, ಸರ್ಕಾರದ ವಿರುದ್ಧ ವಾಗ್ಬಾಣವನ್ನ ಪ್ರಯೋಗ ಮಾಡಿದ್ದಾರೆ. ಸುರೇಶ್ ಕುಮಾರ್ ಅವರ ಟ್ವೀಟ್ ಅನ್ನ ಗಮನಿಸ್ತಾ ಇದ್ದೀರಿ. ಆರೋಗ್ಯದಿಂದ ಅನಾರೋಗ್ಯದ ಕಡೆಗೆ ಕರ್ನಾಟಕ ರಾಜ್ಯದ ಆಡಳಿತ, ಕಿಕ್ ಕೊಡುವಂತಹ ಇಲಾಖೆಗೆ ಟ್ರೆಕ್ ಕೊಡುವಂತಹ ವೈದ್ಯರು ಬೇಕಿತ್ತಾ ಅಂತ ಹೇಳಿ ಸುರೇಶ್ ಕುಮಾರ್ ಅವರು ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಬಿಜೆಪಿ ಶಾಸಕ ಮಾಜಿ ಸಚಿವ ಸುನಿಲ್ ಕುಮಾರ್ ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹಳಿ ತಪ್ಪಿದೆ ಕಾಂಗ್ರೆಸ್ ಆಡಳಿತದ ಕ್ಲಾಸಿಕ್, ಹಳಿ ತಪ್ಪಿದಂತಹ ಕಾಂಗ್ರೆಸ್ ಆಡಳಿತಕ್ಕೆ ಇದು ಕ್ಲಾಸಿಕ್ ಉದಾಹರಣೆ ಅಂತ ಹೇಳಿ ಮಾಜಿ ಸಚಿವ ಸುನಿಲ್ ಕುಮಾರ್ ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.